ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ. ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ವಯಂಭುವ ಮನು ಕರ್ದಮ ಮುನಿಗಳನ್ನು ಉದ್ದೇಶಿಸಿ ಆಡುತ್ತಿರುವಂತಹ ಮಾತುಗಳು ಇವು. ಶ್ಲೋಕ 10ರಲ್ಲಿ ಸ್ವಯಂಭುವ ಮನು ಹೇಳೋದು, ಯದಾತು ಭವತಃ ಶೀಲ ಶ್ರುತ ರೂಪ ವಯೋ ಗುಣಾನ್. ಈಕೆ ಅಂದರೆ ಸ್ವಯಂಭುವ ಮನು ತನ್ನ ಮಗಳನ್ನು ಉದ್ದೇಶಿಸಿ ಹೇಳ್ತಿದ್ದಾನೆ. ತನ್ನ ಮಗಳು ದೇವಹೂತಿ ಹೇಗಿದ್ದಾಳೆ ಅಂದರೆ, ಸ್ವಯಂಭುವ ಮನುವಿನ ಎಲ್ಲ ಮಗಳು ದೇವಹೂತಿ ಕರ್ದಮ ಮುನಿಯ ಎಲ್ಲ ಗುಣಗಳನ್ನು ಕೇಳಿಸ್ಕೊಂಡಿದ್ದಾಳೆ ನಾರದ ಮುನಿಗಳಿಂದ. ಯದಾದು ಭವತಃ ಶೀಲ ಶ್ರುತ ರೂಪ ವಯೋಗುಣಾನ್ ಅಶೃಣೋತ್ ನಾರದಾದ್ ಏಷ. ಅಶೃಣೋತ್ ಅಂದರೆ ಇದೆ, ಕೇಳಿಸ್ಕೊಂಡಿದ್ದಾಳೆ. ಯಾರಿಂದ? ನಾರದಾತ್, ನಾರದ ಮುನಿಗಳಿಂದ ನಿಮ್ಮ ಬಗ್ಗೆ ಆಕೆ ಎಲ್ಲವನ್ನೂ ಕೇಳಿಸ್ಕೊಂಡಿದ್ದಾಳೆ. ತ್ವಯ ಆಸೀತ್ ಕೃತನಿಶ್ಚಯ. ಈಗ ಈಕೆ ತನ್ನ ನಿರ್ಧಾರವನ್ನು ದೃಢ ಮಾಡಿಕೊಂಡಿದ್ದಾಳೆ. ಏನು? ನಿಮ್ಮನ್ನೇ ಆಕೆಯ ಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ. ಅವಳು ನಾರದ ಮಹರ್ಷಿಗಳಿಂದ ನಿಮ್ಮ ಉದಾತ್ತ ಚಾರಿತ್ರ್ಯ, ವಿದ್ಯೆ, ಸುಂದರ ರೂಪ, ತಾರುಣ್ಯ ಮತ್ತು ಇತರ ಸದ್ಗುಣಗಳನ್ನು ಕೇಳಿದ ಕ್ಷಣವೇ ನಿಮ್ಮಲ್ಲಿ ಮನಸ್ಸನ್ನು ನೆಟ್ಟಳು. ಯಾರು? ದೇವಹೂತಿ. ಇಲ್ಲಿ ನೋಡಿ ಎಷ್ಟು ಅಶೃಣೋತ್ ಅಥವಾ ಕೇಳಿಸ್ಕೊಳ್ಳೋದು, ಅಧಿಕೃತ ವ್ಯಕ್ತಿಗಳಿಂದ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, 10ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನನ್ನು ಉದ್ದೇಶಿಸಿ ಹೇಳೋದು ಏನಂತ? ಸರ್ವಮೇತಂ ಮೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ. ಓ ಕೇಶವ, ನೀನು ಏನನ್ನು ಹೇಳಿದ್ದೀಯ ಇಲ್ಲಿಯ ತನಕ ಎಲ್ಲವನ್ನೂ ಕೂಡ ಋತಂ ಮನ್ಯೆ, ಅದು ಸತ್ಯ ಅಂತ ನಾನು ಸ್ವೀಕಾರ ಮಾಡ್ತೇನೆ. ಇದು ಭಗವದ್ಗೀತೆಯನ್ನು ಓದುವ, ಕೇಳುವ ವಿಧಾನ. ಏನೋ ಪಾರಾಯಣ ಮಾಡಬೇಕು, ಕೇಳಿಸ್ಕೊಳ್ಬೇಕು, ಓದಬೇಕು, ಅದೆಲ್ಲ ಓದ್ತೇನೆ, ಕೇಳಿಸ್ಕೊಳ್ತೇನೆ, ಅದಾದಮೇಲೆ ನನಗೇನು ಬೇಕು ಅದೇ ಮಾಡ್ತೇನೆ. ಇಲ್ಲ, ಇದು ಸರಿಯಲ್ಲ. ಇದು ಯಾರು ಈ ರೀತಿ ಮಾಡೋದು? ಧೃತರಾಷ್ಟ್ರ. ವಿದುರ ಹೇಳ್ತಾನೆ, ಇಲ್ಲ, ಸರಿ ಇಲ್ಲ, ಹೀಗೆ ಮಾಡಬೇಡ.
ಹೌದು ಹೌದು ನೀನು ಹೇಳೋದೆಲ್ಲ ಸರಿ ಅನ್ನೋದು ಅವನು ಮಾಡೋದು. ಆದರೆ ಅರ್ಜುನ ಹಾಗಿಲ್ಲ. ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಕುಳಿತುಕೊಂಡಿದ್ದ. ಕೃಷ್ಣ ಹೇಳಿದವೆಲ್ಲ ಉಪದೇಶ ಕೇಳಿಸ್ಕೊಂಡು ಈಗ ಅವನ ಮನಃ ಪರಿವರ್ತನೆ ಮಾಡಿ ಈಗ ಏನು ಯುದ್ಧ ಮಾಡಲಿಕ್ಕೆ ಎದ್ದು ನಿಂತಿದ್ದಾನೆ. ಅವನಲ್ಲಿ ಒಂದು ಪರಿವರ್ತನೆ ಉಂಟಾಗಿದೆ, ಒಂದು ಚೇಂಜ್, ಮನಃ ಪರಿವರ್ತನೆ ಉಂಟಾಗಿದೆ. ಇದು ಸರ್ವಮೇತಮೃತಂ ಮನ್ಯೆ, ಕೃಷ್ಣ ನೀನು ಏನು ಹೇಳ್ತಿದ್ದೀಯಾ ಎಲ್ಲವನ್ನು ಸತ್ಯ ಅಂತ ನಾನು ಸ್ವೀಕಾರ ಮಾಡ್ತೇನೆ. ಈ ರೀತಿ ನಾವು ಕೂಡ ಅಧಿಕೃತ ಮೂಲಗಳಿಂದ ಕೇಳಿ ತಿಳಿದು ಅದನ್ನು ಯಥಾವತ್ತಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕಾರ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡಾಗ ನೋಡಿ, ಇಲ್ಲಿ ದೇವಹೂತಿ ನಾರದ ಮುನಿಗಳಿಂದ ಕರ್ದಮ ಮುನಿಗಳ ಬಗ್ಗೆ ಕೇಳಿಸ್ಕೊಂಡು ಶ್ರವಣ ಮಾಡಿ ಆಕೆಯನ್ನೇ ಅವರ ಗುಣ, ಚರಿತ್ರೆ, ಅವರ ರೂಪ ಎಲ್ಲವನ್ನು ಕೇಳಿಸ್ಕೊಂಡು ಆತನೇ ನನ್ನ ಪತಿ ಆಗಬೇಕು ಅಂತ ಆಕೆ ತನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದಾಳೆ. ಈ ರೀತಿ ಮಾಡಿದ್ದಕ್ಕೆ ಕರ್ದಮ ಮುನಿಗಳಂತಹ ಒಬ್ಬ ಗಂಡ ಆಕೆಗೆ ಸಿಕ್ಕಿದ್ದು. ನಂತರ ಸ್ವತಃ ದೇವೋತ್ತಮ ಪರಮಪುರುಷನೇ ಕಪಿಲನ ರೂಪದಲ್ಲಿ, ಕಪಿಲ ಮುನಿಯ ರೂಪದಲ್ಲಿ ಆಕೆಯ ಪುತ್ರನಾಗಿ ಜನಿಸ್ತಾನೆ. ಇವೆಲ್ಲವೂ ಸಾಧ್ಯ ಆಗಿದ್ದು ಆಕೆ ನಾರದ ಮುನಿಗಳ ಮಾತಿನಲ್ಲಿ ಇಟ್ಟಂತಹ ಶ್ರದ್ಧೆ, ಫೇತ್. ನಮಗೆ ಬೇರೆ ಬೇರೆ ಕಡೆ ನಾವು ಶ್ರದ್ಧೆ ಸತ್ಯ ಅಂತ ಒಪ್ಕೊಳ್ತೇವೆ. ಟಿ ವಿನಲ್ಲಿ ನಾವು ನೋಡ್ತೇವೆ, ಯಾರಿಗೂ ತಲೆಯಲ್ಲಿ ಕೂದಲಿಲ್ಲ, ಈ ಎಣ್ಣೆನ ಹಾಕ್ಕೊಳ್ಳಿ ತಲೆ ತುಂಬ ಕೂದಲು ಬರುತ್ತೆ ಅಂತ ಹೇಳ್ತಾರೆ. ಹೌದು ಅಂತ ನಾವು ನಂಬ್ತೇವೆ ಅದನ್ನು, ಇದು ಸತ್ಯ ಅಂತ. ಇನ್ನೊಂದು ಕಡೆ ಎಲ್ಲೋ ಹೇಗೆ ಯಾರ ಯುವಕರು ಯಾವುದೋ ಈ ಒಂದು ಪೌಡರ್ ಅಥವಾ ಪುಡಿಯನ್ನು ಹಾಲಿನಲ್ಲಿ ಬೆರೆಸ್ಕೊಂಡು ನೀವು ಕುಡಿಯಿರಿ, ನೀವೆಲ್ಲ ಕ್ರೀಡೆಯಲ್ಲಿ ರನ್ನಿಂಗ್ ರೇಸ್ನಲ್ಲಿ ಫಸ್ಟ್ ಬರ್ತೀರಾ, ಆ ರೀತಿ ಎಲ್ಲ ತೋರಿಸ್ತಾರೆ. ನಾವು ಅದನ್ನು ಸತ್ಯ ಅಂತ ನಂಬ್ತೇವೆ. ಹೌದು, ಈ ಪುಡಿಯನ್ನು ಕುಡಿದ್ರೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತೀವಿ ಅಂತ. ಇನ್ನೆಲ್ಲ ಗೃಹಿಣಿಯರು, ಮಹಿಳೆಯರು ಇನ್ಯಾವುದೋ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಏನೊಂದು ಮಿಕ್ಸರ್ ಗ್ರೈಂಡರ್ ಇರಬಹುದು, ಏನನ್ನು ಹಾಕಿ ಅಲ್ಲಿ ಅದನ್ನು ಓಡಿಸಿದ್ರು ಇಡ್ಲಿ ದೋಸೆ ಎಲ್ಲ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಅಂತ. ಅಲ್ಲಿ ನೀವು ಹೇಗೆ ತೋರಿಸ್ತಾರೆ ಅಂದರೆ ಕಸವನ್ನು ಹಾಕಿದ್ರೂ ಕೂಡ ರುಚಿಯಾದ ಪದಾರ್ಥ ಸೃಷ್ಟಿಯಾಗುತ್ತೆ ಅಂತ. ಇದನ್ನು ಸತ್ಯ ಅಂತ ನಾವು ನಂಬುತ್ತೇವೆ. ಹೀಗೆ ಜಗತ್ತಿನಲ್ಲಿ ಎಷ್ಟೋ ನಮಗೆ ಅವರೆಲ್ಲ ಮೋಸ ಮಾಡ್ತಿರ್ತಾರೆ, ಆದರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ನಮಗೆ ಅಧಿಕೃತ ಮೂಲಗಳು ಯಾವುದು ನಮಗೆ ಗೊತ್ತಿಲ್ಲ. ಯಾರ ಬಳಿ ಕೇಳಿಸ್ಕೊಳ್ಬೇಕು, ಶ್ರವಣ ಮಾಡಬೇಕು ನಮಗೆ ಗೊತ್ತಿಲ್ಲ. ಹೀಗೆ ನಾವು ಪ್ರಪಂಚದಲ್ಲಿ ನಮಗೇನು ಸಿಗುತ್ತೆ, ಅದರಲ್ಲೂ ವಿಶೇಷವಾಗಿ ನಮಗೇನು ಇಷ್ಟ ಅಂದರೆ ಏನು? ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಯಾವ ರೀತಿ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ, ಅಂತಹ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳ ಮೇಲೆ ನಮಗೆ ಆಕರ್ಷಣೆ ಬೆಳೆಯುತ್ತೆ. ಇಷ್ಟೇ. ಇಂದ್ರಿಯ ಭೋಗಕ್ಕೆ, ಸೆನ್ಸ್ ಗ್ರ್ಯಾಟಿಫಿಕೇಷನ್, ಇಂದ್ರಿಯ ತೃಪ್ತಿಗಾಗಿ ನಾವು ಬೇರೆ ಬೇರೆ ಗುಣದಲ್ಲಿರ್ತೇವೆ. ಅದಕ್ಕೆ ಇಂದ್ರಿಯ ತೃಪ್ತಿಯ ವಸ್ತುಗಳ ಮೇಲೆ ನಮಗೆ ಆಕರ್ಷಣೆ ಉಂಟಾಗುತ್ತೆ. ಅದಕ್ಕೆ ತಕ್ಕಂತಹ ಈ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ಸ್, ಜಾಹೀರಾತುಗಳನ್ನು ನೋಡ್ತೇವೆ, ನಾವು ಅದಕ್ಕೆ ಆಕರ್ಷಿತರಾಗ್ತೇವೆ. ಇದು ನನಗೆ ಬೇಕು, ಇದನ್ನು ನಾನು ತಗೊಂಡ್ರೆ, ಈ ಎಣ್ಣೆಯನ್ನು ಅಥವಾ ಈ ಶಾಂಪೂವನ್ನು ಬಳಸಿದ್ರೆ ನಾನು ಹೀಗಾಗ್ತೇನೆ, ಹಾಗಾಗ್ತೇನೆ, ಈ ರೀತಿ ಏನೇನೋ ಪ್ರಯತ್ನ ಪಡ್ತೇವೆ. ಆದರೆ ಈ ಎಲ್ಲ ಪ್ರಯತ್ನದಲ್ಲಿ ನಾವು ವಿಫಲರಾಗ್ತೇವೆ. ಆದರೆ ಇಲ್ಲಿ ದೇವಹೂತಿಯಂತೆ ಅಧಿಕೃತ ವ್ಯಕ್ತಿಗಳ ಮೂಲಕ ನಾವು ಕೇಳಿಸ್ಕೊಂಡ್ರೆ ಆಗ ನಮ್ಮ ಜೀವನದಲ್ಲಿ ನಿಜವಾದ ಪರಿವರ್ತನೆ ಆಗೋದು. ನೋಡಿ, ನಾವು ಇದನ್ನೆಲ್ಲ ನಂಬುತ್ತೇವೆ, ಆದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದುಃಖಾಲಯಂ ಅಶಾಶ್ವತಂ. ಈ ಭೌತಿಕ ಜಗತ್ತು ದುಃಖದಿಂದ ಕೂಡಿದೆ ಮತ್ತು ಅಶಾಶ್ವತ. ದುಃಖ ಬಂದರೂ ಕೂಡ ಅದು ಶಾಶ್ವತ ಇರೋದಿಲ್ಲ, ಸುಖ ಬಂದರೂ ಕೂಡ ಅದು ಶಾಶ್ವತ ಇರೋದಿಲ್ಲ. ಆದರೆ ಇಲ್ಲ,
ನಾನು ಸುಖವಾಗಿರ್ತೇನೆ, ಅದಕ್ಕೆ ಪ್ರಯತ್ನ ಪಡ್ತೇವೆ ನಾವು ಇಡೀ ಜೀವನವನ್ನು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದಾಹ. ಹೇಗೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಬರುತ್ತೆ ಹೋಗುತ್ತೆ, ಅದೇ ರೀತಿ ಸುಖ ದುಃಖ ಬರುತ್ತೆ ಹೋಗುತ್ತೆ. ಆ ಎಲ್ಲವನ್ನು ಕೂಡ ತಾನು ತಿತೀಕ್ಷಸ್ವ, ತಿತೀಕ್ಷ ಟಾಲರೇಟ್ ಮಾಡಿ. ಇಲ್ಲ ನಾವು ಟಾಲರೇಟ್ ಮಾಡೋದಿಲ್ಲ, ನಾವು ಹೇಗೋ ಏನೋ ಬದಲಾವಣೆ ಮಾಡ್ತೇವೆ. ನಮ್ಮ ಇಂದ್ರಿಯ ತೃಪ್ತಿಗೆ ಹೇಗೆ ಬೇಕೋ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಳ್ತೇವೆ. ಇದಕ್ಕಾಗಿ ನಾವು ಇಡೀ ಜೀವನವನ್ನು, ಮನುಷ್ಯ ಜೀವನವನ್ನು ನಾವು ವ್ಯಯ ಮಾಡ್ತೇವೆ, ವೇಸ್ಟ್ ಮಾಡ್ತೇವೆ. ಈ ರೀತಿಯ ಜೀವನ ಸರಿಯಲ್ಲ. ಮತ್ತು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತಿಯೇವ 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 ಗತಿರನ್ಯಥ. ಈ ಕಲಿಯುಗದಲ್ಲಿ ಭಗವಂತನ ನಾಮವನ್ನು ಆಶ್ರಯಿಸುವುದರಿಂದ ಹೊರತುಪಡಿಸಿ ಇನ್ಯಾವುದೇ ನಿಜವಾದ ಆಶ್ರಯ ಇಲ್ಲ. ಇನ್ಯಾವುದೇ ಆಧ್ಯಾತ್ಮಿಕ ಚಟುವಟಿಕೆಯನ್ನು ಮಾಡೋದರಲ್ಲಿ ಸಂಪೂರ್ಣ ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾವುದೇ ದೇವತೆಗಳ ಆರಾಧನೆ ಇರ್ಬೋದು, ಯಜ್ಞ ಕಾರ್ಯಗಳಿರ್ಬೋದು, ಧ್ಯಾನ ಇರ್ಬೋದು, ಜ್ಞಾನ ಇರ್ಬೋದು, ಅವೆಲ್ಲದರಿಂದ ನಿಜವಾದ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಮಗೆ ನಂಬಿಕೆ ಇಲ್ಲ, ಏನೋ ಪ್ರಯತ್ನ ಪಡ್ತೇವೆ, ಇನ್ನೇನೋ ಮಾಡಿದ್ರೆ, ಇನ್ನೇನೋ ಪ್ರಯತ್ನ ಪಟ್ಟರೆ ಆಗುತ್ತೆ ಅಂತ ಬೇರೆದ್ರ ಮೇಲೆ ನಾವು ವಿಶ್ವಾಸವನ್ನು ಇಟ್ಟು ಏನೇನೋ ಪ್ರಯತ್ನ ಪಡ್ತೇವೆ, ಆದರೆ ಅದೆಲ್ಲ ಇಲ್ಲ. ಹಾಗಾಗಿ ನಮಗೆ ಶ್ರದ್ಧೆ, ವಿಶ್ವಾಸ, ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ, ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ, ಅವರ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರು, ಗುರುಗಳು ಏನು ಹೇಳ್ತಾರೆ, ಅವರ ಮಾತಿನ ಮೇಲೆ ವಿಶ್ವಾಸ ಇರಬೇಕು. ಈ ರೀತಿ ಇದ್ದಾಗ ನಾವು ದೇವಹೂತಿಯ ರೀತಿ ನಮ್ಮ ಜೀವನವನ್ನು ಕೂಡ ಸಾರ್ಥಕ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಹೇಗೆ ದೇವಹೂತಿ ನಾರದ ಮುನಿಗಳಿಂದ ಕೇಳಿಸ್ಕೊಂಡು ಈತನೇ ನನ್ನ ಪತಿಯಾಗಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಆತನನ್ನು ನೋಡಿರೋದಿಲ್ಲ ದೇವಹೂತಿ ಮುಂಚೆ. ಇದೇ ರೀತಿ ಭಾಗವತದಲ್ಲಿ ಇನ್ನೊಂದು ಕಥೆ ಇದೆ ನೋಡಿ, ಯಾರಾದ್ರೂ ನೆನಪು ಮಾಡ್ಕೊಳ್ಳಿ. ನಾರದ ಮುನಿಗಳ ಬಾಯಿಯಿಂದ ಕೇಳಿಸ್ಕೊಂಡು ಇವರೇ ನನ್ನ ಪತಿ ಆಗಬೇಕು ಅಂತ ಸ್ವೀಕಾರ ಮಾಡೋದು ರುಕ್ಮಿಣಿ ದೇವಿ. ಹೌದು, ರುಕ್ಮಿಣಿಯು ಕೂಡ ಕೃಷ್ಣನನ್ನು ನೋಡಿರೋದಿಲ್ಲ. ಆಕೆಯು ನಾರದ ಮುನಿ ಇರಬಹುದು, ಆಕೆ ರಾಜಕುಮಾರಿ. ರಾಜರ ಆಸ್ಥಾನಕ್ಕೆ ಬಂದಂಥ ಹಲವಾರು ಸಂತರು, ಸಾಧು ಪುರುಷರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅವರೆಲ್ಲರಿಂದ ಆಕೆ ಕೃಷ್ಣನ ಬಗ್ಗೆ ಸಾಕಷ್ಟು ಕೇಳಿಸ್ಕೊಂಡಿರ್ತಾಳೆ. ಕೃಷ್ಣ ನೋಡಲಿಕ್ಕೆ ಹೀಗಿದ್ದಾನೆ, ಅವನ ಬಣ್ಣ ಹೀಗಿದೆ, ಅವನು ಇಂತಹ ವಸ್ತ್ರವನ್ನು ಧರಿಸಿದ್ದಾನೆ, ಅವನ ಸಣ್ಣ ವಯಸ್ಸಿನಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ರಾಕ್ಷಸರನ್ನು ಹೇಗೆ ಸಂಹಾರ ಮಾಡಿದ್ದಾನೆ. 7 ವರ್ಷದ ಬಾಲಕ ಇದ್ದಾಗ ಒಂದು ದೊಡ್ಡ ಗೋವರ್ಧನ ಗಿರಿಯನ್ನು ತನ್ನ ಕಿರುಬೆರಳಲ್ಲಿ ಎತ್ತು ಹಿಡಿದಿದ್ದ, ಕಾಳಿಂಗ ಸರ್ಪದ ಹೆಡೆಯ ಮೇಲೆ ನರ್ತನ ಮಾಡಿದ್ದ. ಈ ರೀತಿ ಅವನ ಚಟುವಟಿಕೆಗಳನ್ನು, ಲೀಲೆಗಳನ್ನು, ಅವನ ಗುಣಗಳನ್ನು ಆಕೆ ಸಂತರಿಂದ ಆಲಿಸಿ ಕೇಳಿಸ್ಕೊಂಡಿರ್ತಾಳೆ. ಅದಾದ ನಂತರ ಕೃಷ್ಣನನ್ನೇ ವರಿಸಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಆದರೆ ಏನು ಮಾಡೋದು, ಆಕೆ ಅಣ್ಣ ರುಕ್ಮಿ ಅವನು ಒಪ್ಪೋದಿಲ್ಲ. ಇಲ್ಲ, ಶಿಶುಪಾಲನ ಜೊತೆ ಆಕೆಯ ವಿವಾಹವನ್ನು ಏರ್ಪಾಡು ಮಾಡ್ತಾನೆ. ಹೇಗೋ ಏನೋ ಆಕೆಯ ಭಕ್ತಿ ಶ್ರದ್ಧೆಯಿಂದ ಮತ್ತು ಆಕೆಯ ಬುದ್ಧಿವಂತಿಕೆಯಿಂದ ಒಬ್ಬ ಬ್ರಾಹ್ಮಣನ ಮೂಲಕ ಒಂದು ಸಂದೇಶವನ್ನು ಕಳಿಸಿ ಹೇಗೋ ಏನೋ ಕೊನೆಯಲ್ಲಿ ಆಕೆಯ ವಿವಾಹ ಶಿಶುಪಾಲನ ಜೊತೆ ಆಗೋದಿಲ್ಲ, ಕೃಷ್ಣನ ಜೊತೆ ಆಗತ್ತೆ. ಮುಂದೆ ಇದೇ ರೀತಿ ಚೈತನ್ಯ ಚರಿತಾಮೃತದಲ್ಲೂ ಕೂಡ ಒಂದು ಸುಂದರವಾದ ಕಥೆ ಇದೆ. ರಘುನಾಥ ದಾಸ ಗೋಸ್ವಾಮಿಯರ ಕಥೆ. ನಾವು ಪಾನಿಹಾಟಿ ಹಬ್ಬ ಬಂದಾಗ ಅವ್ರ ಕಥೆಯನ್ನು ಹೇಳ್ತೇವೆ. ರಘುನಾಥ ದಾಸ ಗೋಸ್ವಾಮಿಯರು ಷಡ್ ಗೋಸ್ವಾಮಿ ಅಥವಾ 6 ಜನ ಗೋಸ್ವಾಮಿಯರು ಚೈತನ್ಯ ಮಹಾಪ್ರಭುಗಳ ನಿಕಟವರ್ತಿಗಳು, ಶಿಷ್ಯರು. ಇವರೆಲ್ಲರೂ ಕೂಡ 6 ಜನ ಗೋಸ್ವಾಮಿಯರು
ಇವರು ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನು ಕೇಳಿಸ್ಕೊಂಡು ಈ 6 ಜನ ವೃಂದಾವನದಲ್ಲಿ ನೆಲೆಸಿ ಚೈತನ್ಯ ಮಹಾಪ್ರಭುಗಳ ಒಂದು ಇಂಗಿತ, ಅವರ ಉದ್ದೇಶ, ಅವರ ಒಂದು ಡಿಸೈರ್ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ವೃಂದಾವನದಲ್ಲಿತ್ಕೊಂಡು ಅವರೆಲ್ಲರೂ ಕೂಡ ಅವರ ಇಡೀ ಜೀವನವನ್ನು ಅದಕ್ಕೆ ಮುಡುಪಾಗಿಟ್ಟು ಶ್ರಮಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು 4 ಆದೇಶಗಳನ್ನು ಕೊಟ್ಟಿರ್ತಾರೆ ಅವರಿಗೆ. ಏನು? ಭಕ್ತಿಯನ್ನು ಉದ್ದೇಶಿಸಿ ಶಾಸ್ತ್ರಗಳಲ್ಲಿರುವಂತಹ ಎಲ್ಲ ಏನು ಶ್ಲೋಕಗಳನ್ನು, ಉಪದೇಶಗಳನ್ನು ತಗೊಂಡು ಕೃತಿಯನ್ನು ರಚಿಸಬೇಕು ಅಂತ. ಚೈತನ್ಯ ಮಹಾಪ್ರಭು ಸ್ವತಃ ಯಾವುದೇ ಪುಸ್ತಕವನ್ನು ಹೆಚ್ಚಾಗಿ ಅವರು ಬರೆದಿಲ್ಲ, ಶಿಷ್ಯಾಷ್ಟಕ ಅಷ್ಟೇ ಅವರು ಕೊಟ್ಟಿರೋದು. ಇನ್ನು ಉಳಿದ ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದವರು ಈ 6 ಜನ ಗೋಸ್ವಾಮಿಯರು. ಮತ್ತು ಇವರೆಲ್ಲರೂ ಕೂಡ ವೃಂದಾವನದಲ್ಲಿ 500 ವರ್ಷಗಳ ಹಿಂದೆ, ಆಗ ಏನು ವೃಂದಾವನ ಕೃಷ್ಣನ ಲೀಲಾ ಸ್ಥಳಗಳು ಯಾವುದು ಕೂಡ ಜನರಿಗೆ ಗೊತ್ತಿರಲಿಲ್ಲ. ಎಲ್ಲ ಕಾಡು, ಏನು ಗದ್ದೆ ಈ ರೀತಿ ಇತ್ತು. ಕೃಷ್ಣನ ಬೇರೆ ಬೇರೆ ಲೀಲೆಗಳು ಯಾವ ಯಾವ ಸ್ಥಳದಲ್ಲಿ ನಡೆದಿದ್ದು ಇವೆಲ್ಲವನ್ನೂ ಕೂಡ ಶಾಸ್ತ್ರಗಳ ಆಧಾರವಾಗಿಟ್ಕೊಂಡು ಈ 6 ಜನ ಗೋಸ್ವಾಮಿಯರು ನಮಗೆಲ್ಲರಿಗೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇದು ಕೂಡ ಚೈತನ್ಯ ಮಹಾಪ್ರಭು ಅವ್ರಿಗೆ ಕೊಟ್ಟಂಥ ಒಂದು ಇನ್ಸ್ಟ್ರಕ್ಷನ್, ಉಪದೇಶ, ಆದೇಶ ಆಗಿತ್ತು, ಟಾಸ್ಕ್. ಮತ್ತು 3ನೇದು ಏನು ವೈಷ್ಣವರ, ಭಗವಂತನ ಭಕ್ತರ ಆಚಾರ, ನಡವಳಿಕೆ, ಅವರಲ್ಲಿ ಪರಸ್ಪರ ಒಂದು ಸಂಭಾಷಣೆ ಇರ್ಬೋದು, ಯಾವ ರೀತಿ ಒಂದು ರಿಲೇಷನ್ಶಿಪ್, ಎಟಿಕೇಟ್ಸ್ ಏನನ್ನು ಫಾಲೋ ಮಾಡಬೇಕು, ಇವೆಲ್ಲವನ್ನು ಕೂಡ ತೋರಿಸ್ಕೊಡ್ಬೇಕು ಅಂತ ಅದನ್ನು ಅವರು ಮಾಡ್ತಾರೆ. ಮತ್ತು ಕೊನೆಯದಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ಭಗವಂತನ ಆರಾಧನೆ, ಶ್ರೀ ವಿಗ್ರಹ ಪೂಜೆ ಹೇಗೆ ನಡಿಬೇಕು ಇದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಹೀಗೆ ಈ ಎಲ್ಲ ಗೋಸ್ವಾಮಿಯರು ಚೈತನ್ಯ ಮಹಾಪ್ರಭುಗಳ ಆದೇಶದ ಅನುಸಾರ ಅವರ ಇಡೀ ಜೀವನವನ್ನೇ ಅದಕ್ಕಾಗಿ ಮುಡುಪಾಗಿ ಇಡ್ತಾರೆ. ಅವರಲ್ಲಿ ಒಬ್ಬರು ರಘುನಾಥ ದಾಸ ಗೋಸ್ವಾಮಿ. ಇವರು ಚೈತನ್ಯ ಮಹಾಪ್ರಭುಗಳ ಸಂಪರ್ಕಕ್ಕೆ ಹೇಗೆ ಬಂದಿದ್ದು ಅಂದರೆ, ಹರಿದಾಸ್ ಠಾಕೂರರ ಮೂಲಕ ಮಹಾಪ್ರಭುಗಳ ಗುಣಗಳನ್ನು, ಅವರ ರೂಪ, ಲೀಲೆಗಳ ಬಗ್ಗೆ ಶ್ರವಣ ಮಾಡಿ ಕೇಳಿಸ್ಕೊಂಡು, ಅವರ ಸಣ್ಣ ಬಾಲಕ ಇರ್ತಾರೆ. ಅವರ ತಂದೆ ದೊಡ್ಡ ಜಮೀನುದಾರ, ಗೋವರ್ಧನ ಮಜುಮ್ದಾರ್. ಅವರ ದೊಡ್ಡಪ್ಪ ಹಿರಣ್ಯ ಮಜುಮ್ದಾರ್. ಬಹಳ ಹಣ ಅವರಲ್ಲಿ ಇರುತ್ತೆ. ಹಿರಣ್ಯ ಮಜುಮ್ದಾರ್ ಅವರಿಗೆ ಮಕ್ಕಳಿರೋದಿಲ್ಲ. ಅವರ ತಮ್ಮ ಗೋವರ್ಧನ ಮಜುಮ್ದಾರ್ ಒಬ್ಬನೇ ಮಗ ರಘುನಾಥ ದಾಸ. ಅವರಿಗೆ ಅಷ್ಟು ಸಂಪತ್ತಿರುತ್ತೆ, ಹಣ ಇರುತ್ತೆ, ಇನ್ಫ್ಲೂಯೆನ್ಸ್ ಎಲ್ಲ ಇರುತ್ತೆ. ಸಣ್ಣ ವಯಸ್ಸಿನಲ್ಲಿ ಅವರ ಗುರುಗಳು, ಟೀಚರ್ ಯಾರು ಅಂದರೆ ಬಲರಾಮ ಆಚಾರ್ಯ, ಅವರ ಬಳಿ ಪಾಠಕ್ಕೆ ಹೋಗ್ತಿರ್ತಾರೆ. ಬಲರಾಮ ಆಚಾರ್ಯರ ಗುರುಗಳು ಬಂದು ಹರಿದಾಸ್ ಠಾಕೂರರು. ಒಮ್ಮೆ ಹರಿದಾಸ್ ಠಾಕೂರರು ಅವರಿದ್ದಂತಹ ಒಂದು ಗ್ರಾಮ, ಸಪ್ತಗ್ರಾಮ, ಅಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಬಲರಾಮ ಆಚಾರ್ಯರು ತಮ್ಮ ಶಿಷ್ಯ ರಘುನಾಥನನ್ನು ಹರಿದಾಸ್ ಠಾಕೂರರ ಬಳಿ ಕರ್ಕೊಂಡು ಹೋಗ್ತಾರೆ, ಅವ್ರ ಭೇಟಿ ಮಾಡಿಸ್ಲಿಕ್ಕೆ, ಅವರ ಆಶೀರ್ವಾದ ಪಡೀಲಿಕ್ಕೆ. ಅಲ್ಲಿ ಹರಿದಾಸ್ ಠಾಕೂರರು ಅವರು ಮಾಡ್ತಿದ್ದಂತಹ ಒಂದು ಜಪ, ಅವರ ತಪಸ್ಸು, ಇವೆಲ್ಲವನ್ನು ನೋಡಿ ಸಣ್ಣ ಬಾಲಕ ರಘುನಾಥನಿಗೆ ಬಹಳ ಅವರ ಮೇಲೆ ಆಸಕ್ತಿ ಮೂಡುತ್ತೆ. ಆಗ ಹರಿದಾಸ್ ಠಾಕೂರರು ಹೇಳ್ತಾರೆ, ಇದೆಲ್ಲ ನಾನು ಎಲ್ಲಿಂದ ಕಲಿತೆ ಅಂದರೆ, ನಮ್ಮ ಗುರುಗಳು ಯಾರು ಚೈತನ್ಯ ಮಹಾಪ್ರಭುಗಳು, ಅವರು ಸಾಕ್ಷಾತ್ ಕೃಷ್ಣ ಈ ಕಲಿಯುಗದಲ್ಲಿ ಸಂಕೀರ್ತನೆಯನ್ನು ಎಲ್ಲರಿಗೂ ಪ್ರಚಾರ ಮಾಡೋದಕ್ಕೆ ಬಂದಿದ್ದಾರೆ. ಅವರು ಹೇಗಿದ್ದಾರೆ? ಅವರು ಗೌರವರ್ಣ, ಗೋಲ್ಡನ್ ಕಾಂಪ್ಲೆಕ್ಷನ್, ಪ್ರಕಾಂಡ ಶರೀರ, ಬಹಳ ಎತ್ತರವಾಗಿದ್ದಾರೆ. ಅವರ ಕೈಗಳು ಅವರ ಮೊಣಕಾಲಿನ ತನಕ ಅಷ್ಟು ದೊಡ್ಡದಾಗಿದೆ, ಉದ್ದವಾಗಿದೆ. ಎರಡೂ ಕೈಗಳನ್ನು, ಬಾಹುಗಳನ್ನು ಮೇಲೆತ್ತಿ ಅವರು ಸಂಕೀರ್ತನೆ ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಈ ರೀತಿ ಅವರು ಅವರ ಎಲ್ಲ ಸಂಗಡಿಗಳು ಕೂಡ ಸೇರಿಕೊಂಡು ಆ ನವದ್ವೀಪದ ಸುತ್ತ ಪ್ರತಿದಿನ ಸಂಕೀರ್ತನೆಯಲ್ಲಿ ತೊಡಗ್ತಾರೆ. ಈ ರೀತಿ ಸಂಕೀರ್ತನೆ ಮಾಡುವಾಗ ನೃತ್ಯ ಮಾಡ್ತಾರೆ. ಮಾಡಿ ಒಂದು ಕಡೆ ಕುಳಿತುಕೊಂಡು ಅಲ್ಲಿ ಒಂದು ಮಾವಿನ ಒಂದು ಮರ ಇದೆ. ಆ ಮಾವಿನ ಆ ಮರವನ್ನು ಚೈತನ್ಯ ಮಹಾಪ್ರಭುಗಳು ಒಂದು ಅವರೇ ನೆಟ್ಟಂತಹ ಒಂದು ಮರ. ತತ್ಕ್ಷಣ ಆ ಮರ ದೊಡ್ಡದಾಗಿ ಬೆಳೆದು ಆ ಮರದಲ್ಲಿ ಸಾವಿರಾರು ಮಾವಿನ ಹಣ್ಣು ಸೃಷ್ಟಿಯಾಗುತ್ತೆ. ಆ ಮಾವಿನ ಹಣ್ಣಿನಲ್ಲಿ ಅದರ ಒಳಗಡೆ ಬೀಜ ಕೂಡ ಇರೋದಿಲ್ಲ, ಹೊರಗೆ ಸಿಪ್ಪೆ ಕೂಡ ಇರೋದಿಲ್ಲ. ಆ ಹಣ್ಣನ್ನು ಎಲ್ಲ ಸಂಕೀರ್ತನೆ ಮಾಡಿ ಎಲ್ರಿಗೂ ಸುಸ್ತಾಗಿದೆ, ಎಲ್ಲರನ್ನು ಎಲ್ಲರೂ ಕುಳಿತುಕೊಂಡು ಆ ಹಣ್ಣನ್ನು ಎಲ್ರಿಗೂ ವಿತರಣೆ ಮಾಡಿ ಎಲ್ಲರೂ ತಿಂತಾರೆ, ಹೊಟ್ಟೆ ತುಂಬಿಸ್ಕೊಳ್ತಾರೆ. ಮತ್ತು ಮಾರನೇ ದಿನ ಈ ರೀತಿ ವರ್ಷಗಟ್ಟಲೆ ಈ ರೀತಿ ನಡೆಯುತ್ತೆ. ಅವರು ಬರೀ ಹಗಲಿನ ಹೊತ್ತು ಅಷ್ಟೇ ಅಲ್ಲ, ಇಡೀ ರಾತ್ರಿ ಶ್ರೀವಾಸ್ ಠಾಕೂರರ ಮನೆಯಲ್ಲಿ ಸಂಕೀರ್ತನೆಯಲ್ಲಿ ತೊಡಗಿರ್ತಾರೆ. ಈ ರೀತಿ ಅವರಿಗೆಲ್ಲ ಲೀಲೆಗಳನ್ನು, ಅವರ ಗುಣಗಳನ್ನು ಈ ರೀತಿ ಹೇಳ್ತಾ ಹೋಗ್ತಾರೆ ಹರಿದಾಸ್ ಠಾಕೂರರು. ಆ ಸಣ್ಣ ಬಾಲಕ ರಘುನಾಥ, ಅವರ ಹೃದಯದಲ್ಲಿ ಒಂದು ಅವರ ಮೇಲೆ ಒಂದು ಒಲವು, ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ನಾನು ಅವರನ್ನು ನೋಡಬೇಕು, ಅವ್ರು ಹೇಗಿದ್ದಾರೆ ನಾನು ಕೂಡ ನೋಡಬೇಕು ಅಂತ ಬಹಳ ಆಸೆ ಆಗುತ್ತೆ. ಅವರು 15 ವರ್ಷ ಇದ್ದಾಗ ರಘುನಾಥ ದಾಸರು 15 ವರ್ಷದ ಬಾಲಕ ಒಮ್ಮೆ ಅವರಿಗೆ ಸುದ್ದಿ ತಿಳಿಯುತ್ತೆ. ಅಲ್ಲೇ ಅವರ ಊರು ಬಂದು ಸಪ್ತಗ್ರಾಮ, ಅಲ್ಲಿಂದ ಸ್ವಲ್ಪ ದೂರ ಶಾಂತಿಪುರದಲ್ಲಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿ ಈಗ ಶಾಂತಿಪುರಕ್ಕೆ ಬಂದಿದ್ದಾರೆ, ಅದ್ವೈತ ಆಚಾರ್ಯರ ಮನೆಯಲ್ಲಿದ್ದಾರೆ ಅಂತ ಅವರಿಗೆ ಸುದ್ದಿ ತಿಳಿಯುತ್ತೆ. ಅವರು ಹೋಗಿ ಅವರ ತಂದೆಯನ್ನು ಕೇಳ್ತಾರೆ, ನಾನು ಹೋಗ್ತೇನೆ, ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ, ಅವ್ರು ನಾನು ನೋಡಬೇಕು ಅಂತ. ಅವ್ರ ತಂದೆ ತಾಯಿಗೆ, ಅರೆ ಏನಿದು, ಯಾವುದೊಬ್ಬ ಸನ್ಯಾಸಿಯನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾನೆ, ಅವರು ಕಳಿಸೋದಿಲ್ಲ. ಬೇಡ ಹೋಗಬೇಡ, ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನೀನು ಹೋಗಬೇಡ ಅಂತ ಅವ್ರು ನಿರಾಕರಿಸ್ತಾರೆ. ಆದರೆ 15 ವರ್ಷದ ಬಾಲಕ ರಘುನಾಥ, ಆತ ಅವನಿಗೆ ತಂದೆ ತಾಯಿ ಹೇಳಿದ್ರೂ ಕೂಡ ಅವನಿಗೆ ನಿಲ್ಲಕ್ಕಾಗೋದಿಲ್ಲ. ಅವ್ರನ್ನ ಹೇಗೋ ಏನೋ ನೋಡಬೇಕು ಅಂತ ಮನೆಯಿಂದ ತಪ್ಪಿಸ್ಕೊಂಡು ಶಾಂತಿಪುರಕ್ಕೆ ಹೋಗಿಬಿಡ್ತಾರೆ. ಅಲ್ಲಿ 10 ದಿನಗಳ ಕಾಲ ಚೈತನ್ಯ ಮಹಾಪ್ರಭುಗಳು ಅಲ್ಲಿರ್ತಾರೆ. ಪ್ರತಿನಿತ್ಯ ಸಂಕೀರ್ತನೆ ಉತ್ಸವ ನಡೀತಿರುತ್ತೆ. ಅವರಿಂದ ಎಲ್ಲ ಭಾಗವತ ಕಥೆಗಳನ್ನು ಆಲಿಸಿ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ. ಅದಾದ ನಂತರ ಅವ್ರು ಹೇಳ್ತಾರೆ, ನಾನು ನಿಮ್ಮ ಜೊತೆ ಬಂದುಬಿಡ್ತೇನೆ, ನನ್ನ ಕರ್ಕೊಂಡು ಹೋಗಿ ಅಂತ, ನನ್ನ ಮನೆಗೆ ಹೋಗೋದಿಲ್ಲ ಅಂತ. ಆಗ ಮಹಾಪ್ರಭುಗಳು ಹೇಳ್ತಾರೆ, ಇಲ್ಲ ನೀನು ಸಣ್ಣ ಹುಡುಗ ಇದ್ದೀಯ, ಮೊದಲು ಮನೆಗೆ ಹೋಗು, ನಿನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಬೇಕು, ಅದಾದ ನಂತರ ಸಮಯ ಬರುತ್ತೆ, ಆಗ ನೋಡೋಣ, ಈಗ ಹೋಗಬೇಕು ನಿನ್ನ ಮನೆಗೆ ಅಂತ. ಸರಿ, ಇಲ್ಲದ ಮನಸ್ಸಿನಲ್ಲಿ ಅವ್ರು ಮತ್ತೆ ಮನೆಗೆ ಹಿಂತಿರುಗಿ ಬರ್ತಾರೆ. ಮತ್ತು ಇನ್ನೊಮ್ಮೆ 4 ವರ್ಷಗಳೇ ಕಳೆಯುತ್ತೆ. 4 ವರ್ಷಗಳ ನಂತರ ಆಗ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿರ್ತಾರೆ. ಅವರು ವೃಂದಾವನದ ಒಂದು ಪ್ರಯಾಣ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾರೆ. 1, 2ನೇ ಬಾರಿ ಆ ಪ್ರಯತ್ನ ಸಫಲ ಆಗೋದಿಲ್ಲ. ಹೇಗೋ ಏನೋ ಮತ್ತೆ ಹಿಂದಿರುಗಿ ಜಗನ್ನಾಥಪುರಿಗೆ ಬಂದುಬಿಡ್ತಾರೆ. 2ನೇ ಬಾರಿ ಪ್ರಯತ್ನ ಪಟ್ಟಾಗ ಅವರು ರಾಮಕೇಲಿಯ ಬಳಿ ಹೋಗ್ತಾರೆ. ಜಗನ್ನಾಥಪುರಿಯಿಂದ ವೃಂದಾವನಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಬಂಗಾಳದ ಮೂಲಕ ಹೋಗಬೇಕು. ಹೋಗೋ ದಾರಿಯಲ್ಲಿ ಅವರು ಒಂದು ಡಿವಿಯೇಷನ್ ತಗೊಂಡು ರಾಮಕೇಲಿಗೆ ಹೋಗ್ತಾರೆ. ಅಲ್ಲಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರನ್ನು ಉದ್ಧಾರ ಮಾಡಲಿಕ್ಕೆ, ಅವರಿಗೆ ದೀಕ್ಷೆಯನ್ನು ನೀಡಲಿಕ್ಕೆ. ಆಗಲೂ ಕೂಡ ರಘುನಾಥನಿಗೆ ಆ ಸುದ್ದಿ ಮುಟ್ಟುತ್ತೆ. ಆಗ ಅವರ ವಯಸ್ಸು 19. ಮತ್ತೆ ಅವ್ರ ತಂದೆ ತಾಯಿನ ಕೇಳ್ತಾರೆ, ಈಗ ಇಲ್ಲಿ ರಾಮಕೇಲಿ ಇಲ್ಲಿ ಹತ್ತಿರ ಬಂದಿದ್ದಾರೆ, ಈಗ ನಾನು ಹೋಗ್ತೇನೆ ಅಂತ. ಅವ್ರ ತಂದೆ ತಾಯಿ ವಿಚಾರ ಮಾಡ್ತಾರೆ. 15 ವರ್ಷ ಇದ್ದಾಗಲೇ ಬೇಡ ಅಂದರೆ ತಪ್ಪಿಸ್ಕೊಂಡು ಹೋಗಿದ್ದ, ಈಗ ಅವನ ವಯಸ್ಸು 19, ಈಗ ಆಲ್ರೆಡಿ ಮೇಜರ 18 ದಾಟಿದೆ. ಈಗ ಅವನಿಗೆ ಫೋರ್ಸ್ ಮಾಡಿದ್ರೆ ಅವನು ನಮ್ಮ ಮಾತು ಕೇಳೋದಿಲ್ಲ. ಸರಿ ಆಯಿತು ಹೋಗು ಅಂತ 10 ಜನ ಬಾಡಿ ಗಾರ್ಡ್ಸನ್ನು, ಅವರಿಗೆ ಅಡುಗೆ ಮಾಡಿಕೊಡ್ಲಿಕ್ಕೆ ಒಬ್ಬ ಬ್ರಾಹ್ಮಣನನ್ನು ಎಲ್ಲ ಸೇರಿಸ್ಕೊಂಡು, ಆಯಿತು ಹೋಗ್ಬಿಟ್ಟು ಬಾ, ಬಹಳ ದಿನ ಇರೋ ಹಾಗಿಲ್ಲ,
ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ರಘುನಾಥನನ್ನು ಕಳಿಸ್ಕೊಡ್ತಾರೆ. ಮತ್ತು ರಘುನಾಥ್ ದಾಸ್ ಗೋಸ್ವಾಮಿ ಅವರು ಅಲ್ಲಿ ಹೋಗಿ ಚೈತನ್ಯ ಮಹಾಪ್ರಭುನ ಭೇಟಿ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಇಲ್ಲ ನಾನು ಮನೆಗೆ ಹೋಗೋದಿಲ್ಲ, ನಾನು ನಿಮ್ಮ ಜೊತೆ ಬರ್ತೇನೆ ಅಂತ. ಆಗಲೂ ಕೂಡ ಅವ್ರು ಒಪ್ಪೋದಿಲ್ಲ. ಇಲ್ಲ ನಿನ್ನ ಮನೆಗೆ ಹೋಗಬೇಕು, ನಿನ್ನ ಗೃಹಸ್ಥನ ಎಲ್ಲ ಕಾರ್ಯವನ್ನು ನಿಮ್ಮ ತಂದೆ ತಾಯಿ ನೋಡ್ಕೋಬೇಕು, ಸಮಯ ಬರುತ್ತೆ ಆಗ ನನ್ನ ಬಳಿ ಬರಬಹುದು. ಈಗ ಮತ್ತೆ ಅವ್ರನ್ನ ವಾಪಸ್ ಕಳಿಸ್ತಾರೆ. ಇದಾಗಿ ಎಷ್ಟೋ ವರ್ಷ ಆದ ನಂತರ ಆಮೇಲೆ ನಾವು ಆ ಕಥೆಯನ್ನು ಕೇಳಿದ್ದೇವೆ. ಹೇಗೆ ನಿತ್ಯಾನಂದ ಪ್ರಭುಗಳು ಪಾನಿಹಾಟಿ ಆ ಒಂದು ಧಾಮಕ್ಕೆ ಬಂದಾಗ ಅಲ್ಲಿ ಒಂದು ದೊಡ್ಡ ಉತ್ಸವವನ್ನು ಮಾಡಿ ಚೀಡಾದಹಿಯನ್ನು ಎಲ್ಲ ಭಕ್ತರಿಗೆ ಹಂಚಿ ಅವರೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು, ವಿಶೇಷವಾಗಿ ನಿತ್ಯಾನಂದ ಪ್ರಭುಗಳ ಅನುಗ್ರಹವನ್ನು ಅವರು ಪಡ್ಕೊಂಡು, ಅದಾದ ನಂತರ ಅವರು ಜಗನ್ನಾಥಪುರಿಗೆ ಹೋಗಿ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಅವರು ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಪ್ರಾರಂಭ ಆಗಿದ್ದು ಹೇಗೆ? ಹರಿದಾಸ್ ಠಾಕೂರರಿಂದ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಶ್ರವಣ ಮಾಡಿದ್ದು. ಹೀಗೆ ಈ ರೀತಿಯಾಗಿ ಅಧಿಕೃತ ವ್ಯಕ್ತಿಗಳಿಂದ, ಅಧಿಕೃತ ಮೂಲಗಳಿಂದ ನಾವು ಶ್ರದ್ಧೆಯನ್ನು ಇಟ್ಟು, ಶ್ರದ್ಧೆ ಬೇಕು, ಫೇತ್, ಇದು ಸತ್ಯ, ಯಥಾವತ್ತಾಗಿ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು. ನಮ್ಮ ಹಿಂದಿನ ಯಾವುದೇ ರೀತಿಯ ಸ್ಪೆಕ್ಯುಲೇಷನ್, ಮೆಂಟಲ್ ಸ್ಪೆಕ್ಯುಲೇಷನ್, ಮಾನಸಿಕ ಊಹಾಪೋಹಗಳು ಬಹಳಷ್ಟು ಏನೇನೋ ನಾವು ತಲೆಯಲ್ಲಿ ತುಂಬಿಕೊಂಡಿರ್ತೇವೆ. ಆ ಎಲ್ಲವನ್ನೂ ಕೂಡ ದೂರ ಮಾಡಲಿಕ್ಕೆ ನಾವು ಸಿದ್ಧರಿರಬೇಕು. ನಾವು ಬೇರೆ ಬೇರೆ ಪುಸ್ತಕಗಳಲ್ಲೋ, ಬೇರೆಯವರನ್ನು ನೋಡಿಯೋ, ಇನ್ಯಾರ ಮೂಲಕ ಕೇಳಿಸ್ಕೊಂಡೋ, ಅಥವಾ ಟಿ ವಿಯಲ್ಲೋ ಅಥವಾ ಸಿನಿಮಾದಲ್ಲೋ ಎಲ್ಲೆಲ್ಲೋ ಭಾಳಷ್ಟು ನ್ಯೂಸ್ ಪೇಪರಲ್ಲಿ ಏನೇನೋ ಕೇಳಿಸ್ಕೊಳ್ತೇವೆ. ಅದೆಲ್ಲ ಸತ್ಯ ಅಲ್ಲ. ನಾವು ಭಗವದ್ಗೀತೆಯಲ್ಲಿ ಏನು ಓದ್ತೇವೆ, ಭಾಗವತದಲ್ಲಿ ಏನು ಕೇಳಿಸ್ಕೊಳ್ತೇವೆ, ಇದು ನಿಜವಾದ ಸತ್ಯ. ಅದು ಸತ್ಯ ಇರಬಹುದು, ಆದರೆ ಅದು ಶಾಶ್ವತವಾದ ಸತ್ಯ ಅಲ್ಲ. ಅದೆಲ್ಲ ಟೆಂಪೊರರಿ, ಇಲ್ಯೂಷರಿ. ಅದರ ಮೇಲೆ ನಮ್ಮ ಜೀವನವನ್ನು ಆಧಾರವಾಗಿ ಇಟ್ಕೊಳ್ಳೋದಲ್ಲ. ನಾವೆಲ್ಲರೂ ಕೂಡ ಜೀವಾತ್ಮರು, ಭಗವಂತನ ಅಂಶ, ನಾವು ಆತ್ಮ, ಸಚ್ಚಿದಾನಂದ ಸ್ವರೂಪ. ಈ ದೇಹ ತಾತ್ಕಾಲಿಕ. ಹಾಗಾಗಿ ಈ ದೇಹಕ್ಕೆ ಸಂಬಂಧಪಟ್ಟ ಸುಖದ ಬಗ್ಗೆ, ವ್ಯವಸ್ಥೆಯ ಬಗ್ಗೆ ಇನ್ನು ಎಷ್ಟು ಸಮಯ ನಾವು ವ್ಯಯ ಮಾಡಬೇಕು? ನಾವು ಆಧ್ಯಾತ್ಮಿಕ ಜೀವನದ ಕಡೆ ನಮ್ಮ ಗಮನವನ್ನು ಹರಿಸಬೇಕು. ಅದಕ್ಕೆ ಈ ಆಧ್ಯಾತ್ಮಿಕ ಸತ್ಯವನ್ನು ತಿಳಿಸ್ಕೊಡುವಂತಹ ಗ್ರಂಥಗಳನ್ನು, ಅಂತಹ ವ್ಯಕ್ತಿಗಳನ್ನು ನಾವು ಹುಡುಕಿ ಅವರ ಮೂಲಕ ಕೇಳಿ ತಿಳ್ಕೊಂಡು ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಮುಂದೆ ಸರಿ, ದೇವಹೂತಿ ನಾರದ ಮುನಿಗಳಿಂದ ಕೇಳಿಸ್ಕೊಂಡು ಆಕೆ ಕರ್ದಮ ಮುನಿಯನ್ನು ವಿವಾಹ ಆಗಬೇಕು ಅಂತ ಮನಸ್ಸನ್ನು ಮಾಡ್ತಾಳೆ. ಅದನ್ನೇ ಆಕೆಯ ತಂದೆ ಸ್ವಯಂಭುವ ಮನು ಬಂದು ಈ ಮಾತನ್ನು ಹೇಳೋದು, ತತ್ ಪ್ರತೀಚ್ಛ ದ್ವಿಜ ಅಗ್ರ ಇಮಾಂ. ಆದ್ದರಿಂದ ದಯವಿಟ್ಟು ಅವಳನ್ನು ಒಪ್ಪಿಕೊಳ್ಳಿ ಬ್ರಾಹ್ಮಣ ಪ್ರಮುಖರೇ. ಶ್ರದ್ಧೆಯ ಉಪಹೃತಂ ಮಯ. ನಾನು ಶ್ರದ್ಧೆಯಿಂದ, ವಿಶ್ವಾಸದಿಂದ ನನ್ನ ಮಗಳನ್ನು ನಿಮಗೆ ಒಪ್ಪಿಸಲಿಕ್ಕೆ ಬಂದಿದ್ದೇನೆ. ನಿಮ್ಮ ಮೇಲಿನ ಒಂದು ಶ್ರದ್ಧೆ, ವಿಶ್ವಾಸ ನಮಗೆ ಇದೆ. ಮತ್ತು ಅವಳು ಸರ್ವ ವಿಧದಲ್ಲೂ ತಮ್ಮ ಹೆಂಡತಿಯಾಗಲು ಹಾಗೂ ಕೌಟುಂಬಿಕ ಕರ್ತವ್ಯಗಳನ್ನು ನಿರ್ವಹಿಸಲು ತಕ್ಕವಳಾಗಿದ್ದಾಳೆ. ದೇವಹೂತಿ ನಿಮ್ಮ ವಯಸ್ಸು, ರೂಪ, ಗುಣ ಎಲ್ಲದಕ್ಕೂ ಕೂಡ ಅನುರೂಪಳಾಗಿದ್ದಾಳೆ ಅಂತ ಸ್ವಯಂಭವಮನು ಹೇಳ್ತಿರೋದು. ಇಲ್ಲದಿರ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಹೇಗೆ ಗಂಡ ಹೇಗಿರ್ತಾನೆ, ಅವನ ಗುಣ, ಅವನ ಚರಿತ್ರೆ, ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಇವೆಲ್ಲ ಹೇಗಿರುತ್ತೆ, ಅದಕ್ಕೆ ಅನುರೂಪಳಾಗಿ ಹೆಂಡತಿ ಇರಬೇಕು. ಮತ್ತು ಹೆಂಡತಿಯ ಕರ್ತವ್ಯವು ಕೌಟುಂಬಿಕ ವ್ಯವಹಾರವನ್ನು ನಿರ್ವಹಿಸುವುದೇ ವಿನ ಗಂಡನೊಂದಿಗೆ ಸ್ಪರ್ಧಿಸುವುದಲ್ಲ. ಒಬ್ಬ ಹೆಂಡತಿ ಗಂಡನೊಂದಿಗೆ ಕಾಂಪಿಟೇಷನ್
ಅವ್ರಿಗೆ ಯಾಕೆ ಹೀಗೆ, ಅವ್ರು ಹೇಳಿದ್ದೇ ಆಗಬೇಕು, ಇಲ್ಲ ನಾನು ಹೇಳಿದ್ದು ಯಾಕೆ ಆಗಬಾರ್ದು, ಎಲ್ಲ ಕಾಂಪಿಟೇಟಿವ್ ಸ್ಪಿರಿಟ್ ಮನೆಯಲ್ಲಿ ಇದ್ದರೆ ನಡೆಯೋದಿಲ್ಲ. ಎಲ್ಲ ರೀತಿಯಲ್ಲೂ ಸಹಾಯಕಳಾಗಿರಬೇಕು. ಸಹಾಯ ಮಾಡುವುದೇ ಹೆಂಡತಿಯ ಉದ್ದೇಶ. ಆದರೆ ನೋಡಿ, ಇದು ಸಹಾಯ ಮಾಡೋದೇ ಉದ್ದೇಶ. ಹೆಂಡತಿ ಎಲ್ಲದರಲ್ಲೂ ಸಹಾಯ ಮಾಡಬೇಕು, ಆಕೆ ಮಾಡಿಲ್ಲ ಅಂದರೆ ನಾನು ಹೊಡಿತೇನೆ. ಗಂಡ ಈ ರೀತಿ ವಿಚಾರ ಮಾಡೋ ಹಾಗಿಲ್ಲ. ಆದರೆ ಗಂಡನು ಅವಳ ವಯಸ್ಸು, ಚಾರಿತ್ರ, ಗುಣದಲ್ಲಿ ಅವಳಿಗೆ ಪೂರ್ಣವಾಗಿ ಸಮಾನನಾಗಿರದಿದ್ದಲ್ಲಿ ಅವಳು ಅವನಿಗೆ ಸಹಾಯ ಮಾಡಲಾರಳು. ಈ ಕಲಿಯುಗದಲ್ಲಿ ಇದರ ಡೀಟೇಲ್ಸ್ಗೆ ಹೋಗೋದು ಬೇಡ, ಅಷ್ಟು ಸುಲಭ ಅಲ್ಲ. ಗುಣ ಅಥವಾ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಸಮಾನವಾಗಿ ಸಿಗೋದು, ಅದು ಇದು ಹುಡುಕೊಂಡು, ಏಕೆಂದರೆ ಅಷ್ಟು ಕಾಂಪ್ಲಿಕೇಶನ್ ಆಗಿಬಿಟ್ಟಿದೆ. ಈಗ ಏನು ಮಾಡಬಹುದು ಹಬ್ಬಬ್ಬ ಅಂದರೆ ನಾವು ಇಬ್ಬರು ಸೇರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ರೀತಿ ಜಪ ಮಾಡಬೇಕು. ಬಹಳ ಇನ್ನೆಲ್ಲ ಏನೇನೋ ಎಕ್ಸ್ಪೆಕ್ಟೇಷನ್, ಗಂಡ ಹೀಗೆ ಮಾಡಬೇಕು ಅಂತ ಹೆಂಡತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ಹೆಂಡತಿ ಹೀಗಿರಬೇಕು ಅಂತ ಗಂಡ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ಅದೆಲ್ಲ ಕೆಲವರಲ್ಲಿ ನೀವು ಹಿಂದೆ ಪುಣ್ಯ ಮಾಡಿದರೆ ಸ್ಯಾಟಿಸ್ಫೈ ಆಗುತ್ತೆ. ಆದರೆ ಏನು ಮಾಡೋದು, ಎಲ್ಲರೂ ಅಷ್ಟು ಪುಣ್ಯ ಮಾಡಿರೋದಿಲ್ಲ. ಹಾಗಾಗಿ ಯಾವ ರೀತಿ ಇದ್ದಾರೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು, ಸ್ವೀಕಾರ ಮಾಡಬೇಕು. ತಾಂ ಸ್ಥಿತಿಕ್ಷಸ್ವ ಭಾರತ. ಶೀತ ಉಷ್ಣ ಸುಖ ದುಃಖದಾಹ, ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖ, ಮಳೆಗಾಲ ಚಳಿಗಾಲ ಹೇಗೆ ಬಂದು ಹೋಗುತ್ತೆ ಅದೇ ರೀತಿ ವೈವಾಹಿಕ ಅಥವಾ ಕೌಟುಂಬಿಕ ಜೀವನ ಇರುತ್ತೆ. ಹೇಗಿದ್ದಾರೋ ಅವರನ್ನು ಸ್ವೀಕಾರ ಮಾಡಬೇಕು. ಇಬ್ಬರು ಜೊತೆಯಾಗಿ ಭಗವಂತನ ಸೇವೆಯಲ್ಲಿ ನಮ್ಮ ಒಂದು ಅಟೆನ್ಷನ್, ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಅಲ್ಲಿ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಅವ್ರು ಹೀಗಿರಬೇಕು ಹಾಗಿರಬೇಕು ಆ ಎಕ್ಸ್ಪೆಕ್ಟೇಷನ್ ಬಿಟ್ಟುಬಿಡಬೇಕು. ನಮ್ಮ ಗಮನ, ನಮ್ಮ ಫೋಕಸ್ ಎಲ್ಲಿರಬೇಕು, ಭಗವಂತನ ಆರಾಧನೆ, ಅವನ ಸಂತೃಪ್ತಿ. ಅದಕ್ಕೆ ಏನು ಬೇಕೋ ವ್ಯವಸ್ಥೆನ ನಾವು ಮಾಡಬೇಕು. ಅದಕ್ಕೆ ಯಾರು ಪೂರಕವಾಗಿರ್ತಾರೆ, ಸಹಾಯಕರಾಗಿರ್ತಾರೆ, ಒಳ್ಳೆಯದು. ಅವರ ಸಹಾಯವನ್ನು ಸ್ವೀಕಾರ ಮಾಡಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಎಷ್ಟೋ ಬಾರಿ ಆ ಸಹಾಯ ಸಿಗದೇ ಇದ್ದಾಗ ಪರವಾಗಿಲ್ಲ, ಏನು ಮಾಡೋದು, ಆಯಿತು ನಾವು ಒಬ್ಬರೇ ಮಾಡೋಣ, ಇಷ್ಟೇ. ಈ ರೀತಿ ಹೇಗೋ ಏನೋ ಈ ಕಲಿಯುಗದಲ್ಲಿ ಬಂದಿದ್ದೇವೆ. ನಮ್ಮ ಮನುಷ್ಯ ಜನ್ಮವನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿ ಪರಿಶುದ್ಧರಾಗಿ ಭಗವಂತನ ಧಾಮಕ್ಕೆ ಹೋಗೋದ್ರ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಕೊನೆಯಲ್ಲಿ ಚೈತನ್ಯ ಚರಿತಾಮೃತದ ಒಂದು ಭಾಗವನ್ನು ಓದ್ತೇನೆ. ಅದ್ವೈತ ಆಚಾರ್ಯರು ಕಳೆದ ವಾರ ಅಷ್ಟೇ ನಾವು ನಿತ್ಯಾನಂದ ತ್ರಯೋದಶಿ ಹಬ್ಬವನ್ನು ಆಚರಿಸಿದ್ವಿ. ಅದಕ್ಕೆ 2 ದಿನಗಳ ಹಿಂದೆ ಅದ್ವೈತ ಆಚಾರ್ಯರ ಆವಿರ್ಭಾವ ದಿನ, ಅದನ್ನು ಕೂಡ ಆಚರಣೆ ಮಾಡಿದ್ವಿ. ಅಲ್ಲಿ ಅದ್ವೈತ ಆಚಾರ್ಯರ ಹಲವಾರು ಲೀಲೆಗಳನ್ನು, ಅವರು ತಮ್ಮ ಗೃಹಸ್ಥಾಶ್ರಮವನ್ನು ಹೇಗೆ ನಿರ್ವಹಿಸಿದ್ರು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಅಲ್ಲಿ ಸಿಗುತ್ತೆ. ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿ ಮೊದಲು ಅವರ ಅದ್ವೈತ ಆಚಾರ್ಯರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. 10 ದಿನಗಳ ಕಾಲ ಅವರು ಅದ್ವೈತ ಆಚಾರ್ಯರ ಮನೆಯಲ್ಲಿ ಇರ್ತಾರೆ ಶಾಂತಿಪುರದಲ್ಲಿ. ಅಲ್ಲಿ ಒಂದು ಸುಂದರವಾದ ವಿವರಣೆ ಇದೆ, 5 ಶ್ಲೋಕಗಳಿದೆ. ಇಲ್ಲಿ ಅದ್ವೈತ ಆಚಾರ್ಯರು ಹೇಗೆ ಚೈತನ್ಯ ಮಹಾಪ್ರಭುಗಳನ್ನು ಬರಮಾಡಿಕೊಂಡ್ರು, ಅವರ ಮನೆಯಲ್ಲಿ ನಡೆದಂತಹ ಚಟುವಟಿಕೆಗಳು ಏನು ಓದಿ ಹೇಳ್ತೇನೆ. ಏಮತ 10 ದಿನ ಭೋಜನ ಕೀರ್ತನ, ಏಕರೂಪೇ ಕರೆ ಪ್ರಭುರ ಸೇವನ. ಫಾರ್ 10 continuous days, Advaita Acharya held feasting and chanting in the evening. He served the Lord in this way without any change. 10 ದಿನಗಳ ಕಾಲ ಚೈತನ್ಯ ಮಹಾಪ್ರಭುಗಳ ಒಂದು ಆತಿಥ್ಯವನ್ನು ಅವರು ನೋಡ್ಕೊಳ್ತಾರೆ. ಪ್ರತಿದಿನ ಭೋಜನ ಕೀರ್ತನ, ಬೆಳಗ್ಗೆ ಎಲ್ಲ ಕೃಷ್ಣ ಕಥಾ, ಸಂಜೆ ಕೀರ್ತನ ಮತ್ತು ಭೋಜನ ಪ್ರಸಾದ ವಿತರಣೆ ಇತ್ಯಾದಿ.
ಆನಂದೆ ನಾಚಯೆ ಸಭೆ ಬಲಿ ಹರಿ ಹರಿ ಆಚಾರ್ಯ ಮಂದಿರ ಹೈಲ ಶ್ರೀ ವೈಕುಂಠಪುರಿ. ಅಲ್ಲಿ ನೆರೆದಂತಹ ಎಲ್ಲ ಭಕ್ತರು ಚೈತನ್ಯ ಮಹಾಪ್ರಭು ಸನ್ಯಾಸವನ್ನು ಸ್ವೀಕಾರ ಮಾಡಿ ಬಂದಿದ್ದಾರೆ. ಅವರ ಆ ಗ್ರಾಮದ ಎಲ್ಲ ನಿವಾಸಿಗಳು, ನವದ್ವೀಪದ ಎಲ್ಲ ನಿವಾಸಿಗಳು ಎಲ್ಲರೂ ಕೂಡ ಅದ್ವೈತ ಆಚಾರ್ಯರ ಮನೆಗೆ ಬರ್ತಿರ್ತಾರೆ ಮಹಾಪ್ರಭುಗಳನ್ನು ನೋಡಲಿಕ್ಕೆ. ಅಲ್ಲಿ ಬಂದಾಗ ಎಲ್ಲರೂ ಸೇರಿ ಒಂದು ಮಹಾ ಸಂಕೀರ್ತನೆಯನ್ನು ಅವರೆಲ್ಲರೂ ಕೂಡ ಮಾಡ್ತಿರ್ತಾರೆ. ಆಗ ಆಚಾರ್ಯ ಮಂದಿರ ಹೈಲ ಶ್ರೀ ವೈಕುಂಠಪುರಿ, ಅದ್ವೈತ ಆಚಾರ್ಯರ ಮನೆ ವೈಕುಂಠಪುರಿ ಹಾಗೆ ಪರಿವರ್ತನೆಗೊಳ್ಳುತ್ತೆ. ಸಭಾಕಾರೆ ವಾಸಾದಿಲ ಭಕ್ಷ್ಯ ಅನ್ನಪಾನ ಬಹುದಿನ ಆಚಾರ್ಯ ಗೋಸಾಯಿ ಕೈಲ ಸಮಾಧಾನ. ಅಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ಅವರ ಭಕ್ಷ್ಯ ಅನ್ನ ಪಾನ, ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಅವರ ಪ್ರಸಾದದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಅದ್ವೈತ ಆಚಾರ್ಯರು ನೋಡ್ಕೊಳ್ತಿರ್ತಾರೆ. ಆಚಾರ್ಯ ಗೋಸಾಯರ ಭಾಂಡಾರ ಅಕ್ಷಯ ಅವ್ಯಯ ಯತ ದ್ರವ್ಯ ವ್ಯಯಕರೆ ತತ ದ್ರವ್ಯ ಹಯ. ಅದ್ವೈತ ಆಚಾರ್ಯರು ಅವ್ರಿಗೆಲ್ಲರೂ ಕೂಡ ನೋಡ್ಕೊಳ್ಳಿಕ್ಕೆ ಎಷ್ಟು ಖರ್ಚು ಮಾಡ್ತಿರ್ತಾರೆ, ಆದರೆ ಅವರ ಭಾಂಡಾರ ಅಕ್ಷಯ ಅವ್ಯಯ. ಯತ ದ್ರವ್ಯ ವ್ಯಯಕರೆ ತತ ದ್ರವ್ಯ ಹಯ. ಎಷ್ಟು ಹಣವನ್ನು ಅವರು ಖರ್ಚು ಮಾಡ್ತಿದ್ದಾರೆ, ಎಷ್ಟು ದ್ರವ್ಯವನ್ನು, ಅವರ ಸಂಪತ್ತನ್ನು ಅವರು ಖರ್ಚು ಮಾಡ್ತಿದ್ದಾರೆ, ಅಷ್ಟು ಸಂಪತ್ತು ಇನ್ನಷ್ಟು ಮತ್ತಷ್ಟು ಅಲ್ಲಿ ಶೇಖರಣೆ ಆಗ್ತಾ ಇದೆ. ಅಕ್ಷಯ ಅವ್ಯಯ. ಮತ್ತು ಕೊನೆಯಲ್ಲಿ ಆಚಾರ್ಯರ ಶ್ರದ್ಧಾ ಭಕ್ತಿ ಗೃಹ ಸಂಪದ ಧನೆ ಸಕಲ ಸಫಲ ಹೈಲ ಪ್ರಭುರ ಆರಾಧನೆ. ಹೀಗೆ ಅದ್ವೈತ ಆಚಾರ್ಯರ ಶ್ರದ್ಧಾ ಭಕ್ತಿ, ಅವರ ಗೃಹ ಮನೆ ಸಂಪತ್ತು ಧನ ಎಲ್ಲವೂ ಕೂಡ ಮಹಾಪ್ರಭುಗಳ ಆರಾಧನೆಯಲ್ಲಿ ಸಾಫಲ್ಯವನ್ನು ಕಾಣುತ್ತೆ. ಇಟ್ ವಾಸ್ ಸಕ್ಸಸ್ಫುಲ್. ಅವರ ಮನೆ, ಅವರ ಸಂಸಾರ, ಅವರ ಹೆಂಡತಿ ಮಕ್ಕಳು ಧನ ಸಂಪತ್ತು ಎಲ್ಲವನ್ನೂ ಕೂಡ ಮಹಾಪ್ರಭುಗಳ ಸೇವೆಯಲ್ಲಿ ತೊಡಗಿಸಿ ಅವರವರ ಜೀವನವನ್ನು ಸಾರ್ಥಕಗೊಳಿಸ್ತಾರೆ. ಹೀಗೆ ನಮಗೂ ಕೂಡ ಎಷ್ಟು ಸಾಧ್ಯ ಇದರ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ. ಅದ್ವೈತ ಆಚಾರ್ಯ ಸೆಟ್ ಎನ್ ಎಕ್ಸಾಂಪಲ್ ಫಾರ್ ಆಲ್ ಹೌಸ್ ಹೋಲ್ಡರ್ ಡಿವೋಟೀಸ್ ಇನ್ ಹಿಸ್ ರಿಸೆಪ್ಷನ್ ಆಫ್ ಲಾರ್ಡ್ ಚೈತನ್ಯ. ಹೀಗೆ ಎಷ್ಟೆಷ್ಟು ಹೇಳ್ತಾರೆ. ಕೊನೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಸಾದಂ ಆ್ಯಂಡ್ ಟಾಕಿಂಗ್ ಅಬೌಟ್ ಕೃಷ್ಣ ಡ್ಯೂರಿಂಗ್ ದ ಡೇ ಆ್ಯಂಡ್ ಹೋಲ್ಡಿಂಗ್ ಕಾಂಗ್ರಿಗೇಷನಲ್ ಚಾಂಟಿಂಗ್ ಫಾರ್ ಅಟ್ಲೀಸ್ಟ್ 3 hours ಇನ್ ದ ಈವ್ನಿಂಗ್. ಬೆಳಗ್ಗೆ ಸಮಯದಲ್ಲಿ ಕೃಷ್ಣ ಕಥಾ ಪ್ರಸಾದ ವಿತರಣೆ, ಸಂಜೆ ಹೊತ್ತಿನಲ್ಲಿ 3 ತಾಸು ಸಂಕೀರ್ತನೆ. ದಿಸ್ ಪ್ರೊಸೀಜರ್ ಮಸ್ಟ್ ಬಿ ಅಡಾಪ್ಟೆಡ್ ಇನ್ ಆಲ್ ಸೆಂಟರ್ಸ್ ಆಫ್ ದಿ ಕೃಷ್ಣ ಕಾನ್ಷಿಯಸ್ನೆಸ್ ಮೂವ್ಮೆಂಟ್. ಇಸ್ಕಾನಿನ ಎಲ್ಲ ಶಾಖೆಗಳಲ್ಲಿ ಈ ರೀತಿಯಾಗಿ ಪ್ರಸಾದ ವಿತರಣೆ ಸಂಕೀರ್ತನೆ ನಡಿಬೇಕು ಅಂತ ಪ್ರಭುಪಾದರು ಆದೇಶವನ್ನು ಕೊಟ್ಟಿದ್ದಾರೆ. ಯಾರಿಗೆ ಮನೆಯಲ್ಲಿ ಸಾಧ್ಯ ಆಗುತ್ತೆ ಅಲ್ಲೇ ಸಂಕೀರ್ತನೆ ಕೃಷ್ಣ ಕಥಾ ಪ್ರಸಾದ ವಿತರಣೆ ಮಾಡಿ, ಯಾರಿಗೆ ಅದು ಸಾಧ್ಯ ಆಗೋದಿಲ್ಲ ದೇವಸ್ಥಾನಕ್ಕೆ ಬನ್ನಿ, ಪ್ರತಿನಿತ್ಯ ಇಲ್ಲಿ ಸಂಕೀರ್ತನೆ ಪ್ರಸಾದ ವಿತರಣೆ ನಡೆಯುತ್ತೆ. ಇದರ ಲಾಭವನ್ನು ಪಡ್ಕೊಳ್ಳಿ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಶ್ರೀಲ ಪ್ರಭುಪಾದ ಕಿ. ನಿತಾಯ್ ಗೌರ್